ಲೇಖ. ಇಷ್ಟು ದಿನ ನೀನು ಕೆಲಸ ಮಾಡಿದ ಪೇ ಚೆಕ್ಕು ಮನೆಗೆ ಕೊರಿಯರಲ್ಲಿ ಬರುತ್ತೆ. ಹೋಗ್ತಾ ಇರೋ. ಯು ಕ್ಯಾನ್ ಗೋ ಹೋಮ್. ನನಗೆ ಗೊತ್ತಿದೆ, ನನ್ನ ಮೇಲೆ ನಿಮ್ಮ ಅಟ್ಟಹಾಸ ತೋರಿಸ್ತಾ ಇದ್ದೀರಾ ಅಲ್ವಾ? ಒಂದು ತಿಳ್ಕೊಳ್ಳಿ, ಸಮಯ ಹೀಗೆ ಇರಲ್ಲ. ಗುಡ್ ಬೈ. ಮೇಡಮ್ ಮೇಡಮ್ ಕಾರ್ ಕೀ ಕೊಡ್ಬೇಕಂತೆ. ಕೀನಾ? ಯಾರು ಕೇಳಿದ್ದು? ಆದಿತ್ಯ ಸರ್ ಕೇಳ್ತಾ ಇದ್ದಾರೆ. ಸಾರಿ ಮೇಡಮ್, ನಿಮ್ಗೆ ಈಗಾಗಿರೋದು ಕೇಳಿ ತುಂಬ ಬೇಜಾರಾಗ್ತಾ ಇದೆ. ಮೇಡಮ್ ಆಟೋ ಕರೆಸ್ಲಾ? ಪರವಾಗಿಲ್ಲ. ಸರಿ ಸರ್. ಅಯ್ಯೋ, ಇದೇನಿದು? ಚಿತ್ರಲೇಖಾ ಪತ್ರಿಕೆ ಅಂತ ದೊಡ್ಡ ಪತ್ರಿಕೆನ ಆಡಿಸಿ ಬೆಳೆಸಿ ದೊಡ್ಡದು ಮಾಡಿದವ್ರು ನೀವು ಈ ಥರ ರಸ್ತೆ ನಡ್ಕೊಂಡು ಹೋಗೋದ? ಅಲ್ಲ, ಏನಾಯ್ತು? ಎಲ್ಲ ನಿಮಗೆ ಗೊತ್ತಿದೆಯಲ್ಲ, ನೀವೇ ತಾನೇ ಇದ್ರೆ ಸೂತ್ರಧಾರ. ನನ್ನನ್ನು ಪ್ರಶ್ನೆ ಮಾಡಿದ್ರೆ ಹೇಗೆ? ಸೂತ್ರಧಾರನ? ಏನು ಹೀಗಂತಿದ್ದೀರಿ? ಇಷ್ಟು ದಿನ ಸೇಡು ನಿಮ್ಮ ಮನಸ್ಸಿನಲ್ಲಿ ಕುದೀತಾ ಇತ್ತು. ನನ್ನನ್ನು ಪತ್ರಿಕೆಯಿಂದ ಹೊರಗೆ ಹಾಕಬೇಕು ಅನ್ನೋದು ನಿಮ್ಮ ಬಹಳ ದಿನದ ಕನಸಾಗಿತ್ತಲ್ವಾ? ಈಗ ಸಂತೋಷ ಆಗಿರಬೇಕು. ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾದಿದ್ದೀನಿ. ಸುಮಾರು ಒಂದು ವರ್ಷ ಎದೆಯಲ್ಲಿ ಸೇಡಿನ ಜ್ವಾಲೆ ಇಟ್ಕೊಂಡು ಕಾದಿದ್ದೀನಿ. ಒಂದು ವರ್ಷದ ಹಿಂದೆ ನಾನು ಇದೇ ರೀತಿ ರಸ್ತೆಯಲ್ಲಿ ನಿಂತಿದ್ದೆ. ನಾನು ನಿಲ್ಲಿಲ್ಲ. ನಮ್ಮ ಅಪ್ಪನ ತಲೆ ಕೆಡಿಸಿ ಮ್ಯಾನೇಜಿಂಗ್ ಎಡಿಟರ್ ಆಗಿದ್ದು ನನ್ನನ್ನು ನಾನು ಪೋಸ್ಟಿಂದ ಕಿತ್ತಾಕಿಸಿ ನನ್ನ ಕಾರ್ ಕಿತ್ಕೊಂಡು ಬೀದಿ ನಿಲ್ಲಿಸ್ದೆ. ಆ ಸೇಡನ್ನ ತೀರಿಸ್ಕೊಳ್ಳದೆ ಇರೋದಕ್ಕೆ ಸಾಧ್ಯನಾ? ಅದಕ್ಕೆ ಕೊನೆಗೂ ಸಾಧಿಸ್ಬಿಟ್ಟೆ. ನಿನ್ನನ್ನು ಫುಟ್ಪಾತಲ್ಲಿ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೆ. ಆ ಕನಸು ಇವತ್ತು ನನಸಾಗಿದೆ. ಗೊತ್ತಾಗಲಿ ನಿನಗೂ ಹೇಗಿರುತ್ತೆ ಫುಟ್ಪಾತ್ ಲೈಫ್ ಅಂತ. ನೋಡು, ಇದೆಲ್ಲ ನಂದೇ ಮಸಲತ್ತು, ನಂದೇ ಜಿದ್ದು. ನಿನ್ನ ಗಂಡನ ತಲೆ ಕೆಡಿಸಿ ಅವನ ಕೈಯಿಂದನೇ ನಿನ್ನ ಕೆಲಸದಿಂದ ಕಿತ್ತು ಹಾಕ್ಸಿದ್ದೀನಿ. ಆವಿನ ದ್ವೇಷದ ಥರ ಈ ಅನಿರುದ್ಧನ ದ್ವೇಷ. ಕಾದು ಕಾದು ಸೇಡು ತೀರಿಸ್ಕೊಂಡಿದ್ದೀನಿ. ಬೇರೆಯವ್ರ ಬೆರಳು ನಮ್ಮ ಕಣ್ಣಿಗೆ ಚುಚ್ಚೋದು ಸಹಜ, ಆದರೆ ನಮ್ಮ ಬೆರಳೇ ನಮ್ಮ ಕಣ್ಣಿಗೆ ಚುಚ್ಚೋದು ವಿಪರ್ಯಾಸ. ಅಂಥ ವಿಪರ್ಯಾಸನ ಸೃಷ್ಟಿ ಮಾಡಿದ್ದೀನಿ. ಹಾಗನ್ಸುತ್ತೆ? ನಿನ್ನ ಪತ್ರಿಕೆನೇ ನಿನಗಿಲ್ಲ. ನಿನ್ನ ಮಾವ ಬಂದು ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಅವನ ಕೈಕಾಲು ಕತ್ತರಿಸಿ ಕೂರಿಸಿದ್ದೀವಿ. ಹಿ ಹ್ಯಾಸ್ ನೋ ಪವರ್. ದಾರಿ ಉದ್ದಕ್ಕೂ ಮಲ್ಕೊಂಡಿದೆ. ತಮ್ಮ ಪಾದ ಉರ್ಕೊಂಡು ಹೋಗ್ತಾ ಇರಿ ಮೇಡಮ್. ಎಂಜಾಯ್.
ಯಾರೋ ಆಟೋಲ್ ಬಂದಾಗಿತ್ತು ನೋಡಮ್ಮ. ಇದೇನಕ್ಕ ಆಟೋದಲ್ಲಿ ಬಂದಿದ್ದೀರಾ? ಯಾಕೆ ಕಾರ್ ಏನಾಯ್ತು? ಯಾಕಮ್ಮ, ಕಾರ್ ಕೆಟ್ಟು ಹೋಯ್ತಾ? ಹಾಂ ಮಾವ, ಎಲ್ಲ ಕೆಟ್ಟು ಹೋಗಿದೆ. ಅದೇ ನಾನು ಅನ್ಕೊಂಡೆ ಕಾರ್ ಕೆಟ್ಟೋಗಿರ್ಬೇಕು ಅಂತ. ಮನುಷ್ಯರು ಮನಸ್ಸೇ ಕೆಟ್ಟ ಮೇಲೆ ಇನ್ನು ಕಾರ್ ಕೆಡದೇ ಇರತ್ತಾ ಅತ್ತೆ? ಯಾಕೆ ಮಗು ಒಂಥರ ಮಾತಾಡ್ತಿದ್ದಿ? ಅಲ್ಲಮ್ಮ, ಒಂದು ಕಾರ್ ಕೆಟ್ಟು ಹೋದ್ರೆ ಏನಾಯ್ತು? ನಮ್ಮ ಆಫೀಸ್ನಲ್ಲಿ 15 ಕಾರ್ ಬಿದ್ದಿದೆ. ಡ್ರೈವರ್ಗಳಿಗೇನು ಕಮ್ಮಿನಾ? ಯಾರಿಗಾರೋ ಹೇಳಿ ಡ್ರಾಪ್ ತಗೋಬೇಕಾಯ್ತು. ಅದಿರ್ಲಿ, ಆದಿತ್ಯನೇ ಬಂದು ಡ್ರಾಪ್ ಮಾಡ್ಬೋದಾಗಿತ್ತಲ್ಲ. ಹೋಗ್ಲಿ ಬಿಡಿ ಮಾವ. ಅದು ಸರಿ, ಇಷ್ಟು ಬೇಗ ಬಂದ್ಬಿಟ್ಟಿದ್ಯಲ್ಲಮ್ಮ, ಕೆಲಸ ಮುಗ್ದೋಯ್ತಾ? ಕೆಲಸ ಎಲ್ಲಿ ಮುಗಿಯತ್ತೆ, ಒಂದು ರಾಶಿ ಇದೆ. ಮತ್ತೇನಾಯ್ತಕ್ಕ? ಮೈ ಹುಷಾರಿಲ್ವಾ? ನನಗೇನಾಗತ್ತೆ ಜಾನು, ಚೆನ್ನಾಗೇ ಇದ್ದೀನಿ. ಮತ್ತೆ ನಿಮ್ಮ ಭಾವ ಆದಿತ್ಯಂಗೆ ನನ್ನ ಮೇಲೆ ಎಲ್ಲಿಲ್ಲದ ಅಕ್ಕರೆ. ನೀನು ಆಫೀಸಿಗೆ ಬಂದು ಯಾಕೆ ಕಷ್ಟಪಡ್ತೀಯಾ, ಮನೆಗೆ ಹೋಗಿ ರೆಸ್ಟ್ ತಗೋ, ನೀನು ಆರಾಮಾಗಿರಬೇಕು, ರಾಣಿ ಥರ ಇರಬೇಕು ಅಂತ ಹೇಳಿ ಈ ಲವ್ ಲೆಟ್ರ್ ಕೊಟ್ಟು ಕಳಿಸಿದ್ರು. ಅವರಷ್ಟು ಹೇಳಿದ್ಮೇಲೆ ನಾನು ಇಲ್ಲ ಅನ್ನೋಕ್ಕಾಗತ್ತಾ? ಬಂದೆ. ಏನು ಲವ್ ಲೆಟ್ರಾ? ಮದುವೆ ಆದಮೇಲೆ ಲವ್ ಲೆಟ್ರ್ ಬರ್ಕೊಳ್ತೀರಾ? ನನ್ನ ಗಂಡನೂ ಇದ್ದಾರೆ, ಲವ್ ಲೆಟ್ರ್ ಇಲ್ಲಿ ಮೆಸೇಜ್ ಕೂಡ ಕಳಿಸಲ್ಲ. ಅಕ್ಕ, ನಾನು ಓದ್ಬೋದಾ? ನೀನು ಮಾತ್ರ ಏನು, ಅತ್ತೆ ಮಾವ ಎಲ್ಲರೂ ಓದ್ಬೋದು, ತಗೋ. ನೋಡಿದ್ರ ಮಾವ ಲವ್ ಲೆಟರ್? ಎಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಅಲ್ವಾ? ಹೌ ಡೇರ್ ಹೀ ಈಸ್! ಎಷ್ಟಮ್ಮ ಧೈರ್ಯ ನಿನ್ನ ಕೆಲಸದ ಕಿತ್ತಾಕೋಕ ಅವನಿಗೆ? ಇದಕ್ಕೆ ಧೈರ್ಯ ಯಾಕೆ ಬೇಕು ಮಾವ? ಕಿತ್ತು ಬಿಸಾಕಿದ್ದಾರೆ ನೋಡಿ. ನಾನು ಅವನು ಸುಮ್ಮನೆ ಬಿಡಲ್ಲ ಮಗು. ಅಲ್ಲಮ್ಮ, ನಿನ್ನ ಕೆಲಸದಿಂದ ಕಿತ್ತಾಕದ? ಬರೀ ಕೆಲಸದಿಂದ ತೆಗೆದು ಹಾಕಿದ್ರೆ ಸಹಿಸ್ಕೋಬೋದಾಗಿತ್ತು ಅತ್ತೆ. ನಾನು ಅವ್ರ ಧರ್ಮಪತ್ನಿ ಆಗಿದ್ದಕ್ಕೆ, ಇಷ್ಟು ವರ್ಷ ಅವ್ರಿಗೋಸ್ಕರ ಬಕಪಕ್ಷಿ ಥರ ಕಾದಿದ್ದಕ್ಕೆ ನನ್ನ ಕಾರ್ ಕೂಡ ಕಿತ್ಕೊಂಡು ಕಳಿಸಿದ್ದಾರೆ. ಕಾರ್ ಕಿತ್ಕೊಂಡು ಕಳ್ಸದ್ನಾ? ಹೌದು ಮಾವ. ನನ್ನನ್ನು ಬೀದಿಲಿ ನಿಲ್ಲಿಸ್ಬೇಕು ಅನ್ನೋದು ಒಬ್ಬರು ಬಯಕೆ ಆಗಿತ್ತು. ಅದು ಇವತ್ತು ಆದಿತ್ಯನ ಮೂಲಕ ನೆರವೇರಿತು. ನನಗೆ ಈ ಗತಿ ಬರಬೇಕು ಅಂತ ಕಾದಿದ್ದವ್ರ ಮನಸ್ಸಿಗೆ ಇವತ್ತು ಸಂತೋಷ ಆಗಿರುತ್ತೆ. ಅವ್ರ ಖುಷಿಗೆ ನಾನು ಯಾಕೆ ಅಡ್ಡ ಬರಲಿ? ಅಲ್ಲ ಮಗು, ನೀನು ಹೇಗೆ ಸುಮ್ಮನೆ ಇದ್ದೆ? ಒಂದು ಫೋನ್ ಮಾಡಬಾರ್ದ ನನಗೆ? ಒಂದು ಫೋನ್ ಮಾಡಿದ್ದಿದ್ರೆ ಅವ್ರನ್ನ ಒದ್ದು ಆಚೆಗೆ ಹಾಕ್ತಾ ಇದ್ದೆ. ಅಲ್ಲ, ನೀನೇನು ತಪ್ಪು ಮಾಡಿದ್ದೆ? ನೀನು ಯಾಕೆ ಆಚೆಗೆ ಹಾಕ್ತಾರೆ ಹೇಳೋರು? ನಾನೇನು ತಪ್ಪು ಮಾಡಬೇಕಾಗಿರಲಿಲ್ಲ ಮಾವ. ಇದೆಲ್ಲ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ನಾನು ಅಲ್ಲಿರೋದು ಬೇಕಾಗಿರಲಿಲ್ಲ. ನನ್ನ ಅಗತ್ಯ ಅಲ್ಲಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಜಾಗದಲ್ಲಿ ಆದಿತ್ಯ ಕೂತಿದ್ದಾರೆ. ಅವ್ರ ಕಂಪ್ನಿ, ಅವರೇ ಮಾಲೀಕರು. ಅವ್ರು ನನ್ನ ಜಾಗದಲ್ಲಿ ಕೂತಿದ್ದಕ್ಕೆ ನನಗೆ ಬೇಸರ ಇಲ್ಲ ಮಾವ. ಆದರೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ನನಗೊಂದು ಸಣ್ಣ ಚೇರನ್ನು ಕೊಡದೆ ಎಲ್ಲ ಎಂಪ್ಲಾಯೀಸ್ ಎದುರು ಅವಮಾನ ಮಾಡಿ ಕಳಿಸಿದ್ದಾರೆ. ಹಿಂದೆ ಬೇರೆ ಯಾರೋ ನನ್ನನ್ನು ಹೊರಗೆ ಹಾಕಿದ್ರು. ಇವತ್ತು ನನ್ನ ಗಂಡನೇ ನನ್ನನ್ನು ಆಚೆ ಕಳಿಸಿದ್ದಾರೆ. ಇದನ್ನು ನೋಡ್ತೀನಿ. ದೇವ್ರವ್ರಿಗೆ ಒಳ್ಳೇದು ಮಾಡಲಿ. ನೋ, ನಾನು ಅವನನ್ನು ಸುಮ್ಮನೆ ಬಿಡಲ್ಲಮ್ಮ. ಅವ್ರಿಗೆ ಪತ್ರಿಕೆ ಕೊಟ್ಟಿದ್ದೇನೆ ಹೊರತು ಅಧಿಕಾರ ಕೊಟ್ಟಿಲ್ಲ. ನಾನು ಅವ್ರಿಗೆ ಕ್ಲಾಸ್ ತಗೊಂಡೇ ತಗೋತೀನಿ, ಸುಮ್ಮನೆ ಬಿಡಲ್ಲ. ನೋಡು ಮಗು, ನೀನು ಬೇಜಾರು ಮಾಡ್ಕೋಬೇಡ. ನಾನು ಯಾವತ್ತಿದ್ರು ನಿನ್ನ ಪರಾನೇ. ನೀವೇನು ಮಾಡ್ತೀರಾ ಮಾವ? ಇರು, ಆದಿತ್ಯನಿಗೆ ಕಾಲ್ ಮಾಡ್ತೀನಿ. ಇಷ್ಟೊಂದು ಮೆರೆದ್ರೆ ಹೇಗೆ ಸಹಿಸ್ಕೊಳಕ್ ಸಾಧ್ಯ? ದರ್ಪ ತೋರ್ಸಕ್ಕೆ ನೀನೇನಮ್ಮ ಸಿಕ್ಕಿದ್ದು, ಬೇರೆ ಯಾರೂ ಸಿಗ್ಲಿಲ್ವಾ? ಮಾವ, ನೀವು ಎಕ್ಸೈಟ್ ಆಗಬೇಡಿ. ನೀವು ಯಾರಿಗೂ ಫೋನ್ ಮಾಡೋ ಅಗತ್ಯ ಇಲ್ಲ. ಇದರಿಂದ ಏನು ಪ್ರಯೋಜನವೂ ಇಲ್ಲ. ನೀವೇ ಹೇಳ್ದ ಹಾಗೆ ಇನ್ನು ಮುಂದೆ ನಿಮ್ಮ ಮಾತು ನಡೆಯಲ್ಲ ಮಾವ. ನೀವು ಯಾವತ್ತು ಪೇಪರ್ನ ಅವ್ರ ಕೈ ಕೊಟ್ಟರೋ ಅವತ್ತೇ ಎಲ್ಲ ಮುಗ್ದೋಯ್ತು. ಹೀಗಾಗತ್ತೆ ಅಂತ ನಾನು ಗೆಸ್ ಮಾಡಿದ್ದೆ, ಹಾಗೆ ಆಯಿತು. ಅಲ್ಲ ಮಗು. ಹೌದು ಮಾವ, ಕಾದ್ ನೋಡಿ ಇನ್ನು ಏನೇನಾಗತ್ತೆ ಅಂತ.
ನಿಮಗೆ ಗೊತ್ತಾಗತ್ತೆ. ಜಾನು, ಒಳ್ಳೇದಾಗತ್ತೆ ಅಂತ ಹೇಳ್ದೆ. ಅದು ಬೇರೆಯವ್ರ ಮನ್ಸಿಗೂ ಬರಬೇಕು ಅಲ್ವಾ? ಫ್ರಾಡ್ಗಳ ಪ್ರಪಂಚ ಜಾನು. ನಾನು ನೀನು ಅಮಾಯಕರು ಅಷ್ಟೆ. ಅಕ್ಕ, ಈ ಕುತಂತ್ರದಲ್ಲಿ ಅನಿರುದ್ಧ ಪಾಲೇನಾದರೂ ಇದೆಯಾ? ನೋಡ್ತೀಯ ಮಗು, ಆದಿತ್ಯ ಇಂಥ ಕೆಲಸ ಮಾಡಿದ್ದಾನೆ. ನನ್ನ ಮಗನಾಗಿ ಇಂಥ ಕೆಲಸ ಮಾಡ್ಬೋದಾ ಅವನು? ತೇಜು ಏನು ಮಾಡಿದಾಳಮ್ಮ? ಯಾಕೆ ಅವನಿಗೆ ಇವಳ ಮೇಲೆ ಇಷ್ಟೊಂದು ದ್ವೇಷ? ನಮ್ಮನೆ ನಮ್ಮ ಪತ್ರಿಕೆ ಅಂತ ಒದ್ದಾಡ್ತಾಳೆ ಅವಳು. ಅವಳಿಗೆ ಈ ಥರ ತೊಂದರೆ ಕೊಡೋದು ಸರಿನಾ? ಕಾರ್ ಕಿತ್ಕೊಂಡು ಕಳಿಸುವಂಥದ್ದು ಏನಮ್ಮ ಮಾಡಿದಾಳೆ? ನನಗೂ ಗೊತ್ತಾಗ್ತಿಲ್ಲ ಮಾವ. ಭಾವ ಇಷ್ಟು ಕೆಟ್ಟದಾಗ ನಡ್ಕೊಳ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪಾಪ ತೇಜು ಅಕ್ಕ, ಅವ್ರಿಗೆಷ್ಟು ಹರ್ಟ್ ಆಗಿರಬೇಡ ಹೇಳಿ. ಯಾರಿಗೇ ಆಗಲಿ ಮಾವ, ನಾವು ಇಷ್ಟೊಂದು ಹರ್ಟ್ ಮಾಡಬಾರ್ದು. ಭಾವನ ಬಗ್ಗೆ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಈ ಅಯೋಗ್ಯನ ಕೈಗೆ ಪತ್ರಿಕೆ ಕೊಟ್ಟು ನಾನು ತಪ್ಪು ಮಾಡಿದೆ ಮಗು. ಅವತ್ತು ಅನಿ ಪತ್ರಿಕೆ ಜೊತೆ ನನ್ನ ಪತ್ರಿಕೆ ಮರ್ಜ್ ಆಗೋದಿನೇ ನನಗನ್ನಿಸ್ತು. ಏನೋ ಅನಾಹುತ ಕಾದಿದೆ ಅಂತ. ನಿಜ ಆಯಿತು. ಅಣ್ಣ ತಮ್ಮದಿರಿಬ್ರು ಒಂದಾಗ್ತಾರೆ, ಮರ್ಜ್ ಮಾಡಿ ಪತ್ರಿಕೆ ನಂದು ಅಹಲ್ಯ. ಏನಾಯ್ತು ಇವತ್ತು? ಹ್ಯಾಂಡಿಕ್ಯಾಪ್ ಮಾಡಿ ಕೂಡಿಸಿದಾರಲ್ಲಮ್ಮ ನನ್ನ. ಏನು ಮಾಡ್ಲಿ ಹೇಳು ನಾನು? ಮಾವ, ಇವ್ರು ಬಂದರು ಅಂತ ಕಾಣುತ್ತೆ. ಬರಲಿ ಇರು ಮಗು. ಇವತ್ತು ಎರಡರಲ್ಲಿ ಒಂದು ಇತ್ಯರ್ಥ ಆಗಲೇಬೇಕು. ಏನು ಸ್ವಾಮಿ, ಆಕಾಶ ತಲೆ ಮೇಲೆ ಕಳಿಸಿ ಬಿದ್ದವ್ರ ಥರ ನಿಂತಿದ್ದೀರಿ? ಏನಾಯ್ತು? ಏನಾಯ್ತಪ್ಪ? ತೇಜು ಎಲ್ಲಿ? ಯಾಕೆ ಇನ್ನು ಮನೆಗೆ ಬಂದಿಲ್ವಾ ಅವಳು? ಅವಳ ಕಾರ್ ಇನ್ನೂ ಬಂದಿಲ್ಲ. ಓಹ್, ಆ ವಿಷಯ ನನಗೆ ಗೊತ್ತಿಲ್ಲಪ್ಪ. ನಿನ್ನ ಹೆಂಡತಿ ನಿನ್ನ ಆಫೀಸಲ್ಲಿ ತಾನೇ ಕೆಲಸ ಮಾಡೋದು? ಹೌದು. ಈ ಪ್ರಶ್ನೆ ನನಗೆ ಕೇಳ್ತಾ ಇದ್ದೀರಾ? ಅವಳು ಆಫೀಸಿಗೆ ಬಂದ್ರೆಷ್ಟು ಬಿಟ್ರೆಷ್ಟು? ಅಷ್ಟಕ್ಕೂ ಇದು ಆಫೀಸ್ ವಿಷಯ. ಇದನ್ನು ಮನೇಲಿ ಯಾಕಪ್ಪ ಮಾತಾಡಬೇಕು? ನೀವಿಬ್ರು ಅಯೋಗ್ಯರಿಗೂ ಆಫೀಸ್ ಮುಖ ತೋರಿಸ್ತವನೇ ನಾನು. ಆಫೀಸ್ ವಿಚಾರ ನನಗೆ ಹೇಳ್ತೀರಾ? ಹಲೋ ಸ್ವಾಮಿ, ಏನು ನನ್ನೂ ಸೇರಿಸ್ಕೊಂಡು ಮಾತಾಡ್ತಿದ್ದೀರಿ? ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಹೇಳಿದ್ರು ಅಂತ. ಏನಾಯ್ತೀಗ? ಎಷ್ಟು ಧೈರ್ಯ ನಿಮ್ಮಿಬ್ಬರಿಗೂ? ಯಾಕೆ ಇಷ್ಟೊಂದು ಗರಂ ಆಗಿದ್ದೀರಿ? ಏನು ವಿಷಯ ಹೇಳಿ. ತೇಜಸ್ವಿ, ನೀನು ಯಾಕೆ ಕೆಲಸ ತೆಗೆದಾಕಿದ್ದು? ಏನೋ ಏನು ಹೇಳ್ತಿದ್ದೀರ ನೀವು? ಅದಕ್ಕಿನ್ನ ಕೆಲಸದಿಂದ ತೆಗ್ದಿದಾರ? ಯಾರು? ಬ್ರದರ್, ಏನಿದು? ಪತ್ರಿಕೆ ಮಾಡೋರಿಗೆ ನ್ಯೂಸ್ ಕೊಡ್ತಾ ಇದ್ದಾರೆ, ಪತ್ರಿಕೆ ಫೌಂಡರು? ಅನಿರುದ್ಧ, ಡ್ರಾಮಾ ಮಾಡಬೇಡ ನೀನು. ನಿನಗೆ ಗೊತ್ತಿಲ್ಲದೆ ಆದಿತ್ಯ ಈ ಕೆಲಸ ಮಾಡ್ತಾನಾ? ನನಗೆ ಗೊತ್ತಿಲ್ಲ ಬ್ರದರ್. ಅದಕ್ಕೆ ನಾ ಕೆಲಸದಿಂದ ತೆಗ್ದ? ಯಾಕೆ, ಏನಾಯ್ತು? ಅನಿರುದ್ಧ, ಸಾಕು ನಿಲ್ಸು ಕುಚೋದ್ಯನ. ಒಂದು ಸಣ್ಣ ವಿಷಯ ಗೊತ್ತಾಗದೆ ಇರೋಷ್ಟು ದಡ್ಡ ಅಲ್ಲ ನಾನು. ಏನು ನಡೀತಿದೆ ಪತ್ರಿಕೆಯಲ್ಲಿ? ಏನು ಮಾಡ್ತಿದ್ದೀರಿ? ಆದಿತ್ಯ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ತೇಜಸ್ವಿನ ಕೆಲಸದಿಂದ ಯಾಕೆ ತೆಗೆದು ಹಾಕಿದೆ? ಅವಳೇನಂತ ತಪ್ಪು ಮಾಡಿದ್ಲು? ಬೇಡ ಅನಿಸ್ತು, ತೆಗ್ದಾಕ್ತೆ. ಇದಕ್ಕೆ ಬೇರೆ ಅರ್ಥನ ಕಲ್ಪಿಸೋಂಥ ಅವಶ್ಯಕತೆ ಇಲ್ಲ. ಇದನ್ನ ಯಾಕೆ ದೊಡ್ಡ ನ್ಯೂಸ್ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ಇದು ಆಫೀಸಿಗೆ ಸಂಬಂಧಪಟ್ಟಿದ್ದ ವಿಷಯ. ಇದನ್ನ ಮಾತಾಡ್ಬೇಡಿಪ್ಪ, ಬೇರೆ ಏನಾರು ಮಾತಾಡಿ. ಅಲ್ಲ, ತೇಜುನ ಕಳಿಸಿ ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನ? ಆಫೀಸ್ ಅಂದಮೇಲೆ ಒಂದು ನಿರ್ಧಾರ ತಗೊಳ್ತೀವಿ, ಬಿಡ್ತೀವಿ. ಆಫೀಸು ಅಂತ ನೀವು ಮಾಡಬಾರ್ದು ಮಾಡ್ತಾ ಇದ್ರೆ ನಾನು ನೋಡ್ತಾ ಸುಮ್ಮನೆ ಇರಬೇಕು ಅಂತನಾ? ಏನು ನೀವು ಆಡಿದ್ದೆ ಆಟನಾ? ಅವಳು ಕೆಲಸದಿಂದ ಯಾಕೆ ಎತ್ತು ಹಾಕ್ದಿ ನೀನು? ಅಷ್ಟು ಸಾಲದು ಅಂತ ಅವಳು ಕಾರ್ ಬೇರೆ ಕಿತ್ಕೊಂಡು ಕಳಿಸಿದ್ಯಾ? ಈ ಮಟ್ಟಕ್ಕೆ ಅವಮಾನನ? ಯಾವುದೋ ಜನ್ಮದ ಶತ್ರು ಥರ ನೋಡ್ತಿಲ್ಲ ಅವಳನ್ನ ಆದಿತ್ಯ. ಯಾಕೆ? ಇದ್ದಕ್ಕಿದ್ದಾಗೆ ಹೀಗೆ ನಡ್ಕೊಳ್ಳೋ ಅಂಥದ್ದು ಏನಾಗಿದೆ ನಿನಗೆ? ಏನಾಯ್ತು ಬಾವ? ಅಕ್ಕ ಆಟೋದಲ್ಲಿ ಮನೆಗೆ ಬಂದ್ರು ಗೊತ್ತಾ? ಯಾಕೆ ಇಷ್ಟೊಂದು ರೂಢಾಗಿ ನೆಟ್ಕೊಂಡ್ರಿ? ಹೌದಾ ಬ್ರದರ್? ಕಾರ್ ಕಿತ್ಕೊಂಡು ಕಳಿಸಿದ್ಯಾ? ಅದಕ್ಕೆ ಆಟೋದಲ್ಲಿ ಮನೆಗೆ ಬಂದ್ರಂತೆ.
ಛೇ ವೆರಿ ಸಾರಿ ಬ್ರದರ್. ನೋಡಿ, ಇಷ್ಟು ದಿನ ನಾನು ಇರಲಿಲ್ಲ, ಅದಕ್ಕೆ ತೇಜು ನನ್ನ ಪರವಾಗಿ ಹೋಗಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ಲು. ಈಗ ನಾನು ಬಂದಿದ್ದೀನಲ್ಲ, ನನ್ನ ಕೆಲಸನ ನಾನೇ ನೋಡ್ಕೋಬಲ್ಲೆ. ಈಗ ತೇಜುವಿನ ಅವಶ್ಯಕತೆ ಇಲ್ಲ, ಅದಕ್ಕೆ ಅವಳನ್ನ ಮನೆಗೆ ಕಳಿಸ್ದೆ. ಅದು ಅಲ್ಲದೆ ಯಾರು ಕೆಲಸದಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರ ಕಾರ್ ಕೊಡಬೇಕು ಅನ್ನೋದು ನನ್ನ ನಿರ್ಧಾರ. ಅದಕ್ಕೆ ಅವಳನ್ನ ಹಾಗೆ ಕಳಿಸಿದ್ದೀನಿ. ಅದಕ್ಕೆ ಈ ಮಟ್ಟದ ಹರಾಸ್ಮೆಂಟ್ ಬೇಕಿತ್ತಾ? ತೇಜಸ್ವಿನಿ ನಮ್ಮ ಪತ್ರಿಕೆ ಪಿಲ್ಲರು, ಅವಳು ಕಳಿಸೋ ಹಕ್ಕು ನಿಮಗಿಲ್ಲ. ಅವಳು ನನ್ನ ಸೊಸೆ, ಮೇಲಾಗಿ ನಿನ್ನ ಹೆಂಡತಿ. ಈ ಮಟ್ಟದ ಅಗೌರವ ತೋರಿಸೋ ಅನಿವಾರ್ಯತೆ ಆದ್ರೂ ಏನಿತ್ತಯ್ಯ ನಿನಗೆ? ಅಪ್ಪ, ಪತ್ರಿಕೆನ ರೂಲ್ಸು ರೆಗ್ಯುಲೇಷನ್ಸ್ ಇಟ್ಕೊಂಡು ನಡೆಸಬೇಕು ಅನ್ನೋದು ನನ್ನ ನಂಬಿಕೆ. ಈಗ ನಾನಿದ್ದಾಗ ಅವಳು ಹೌಸ್ ವೈಫ್ ಆಗಿರ್ಲಿಲ್ವಾ? ಜಾನ್ವಿನೂ ಇಲ್ವಾ? ಈಗ ಅವಳಿಗೆ ಯಾಕೆ ಪತ್ರಿಕೆ ಉಸಾಬ್ರಿ? ಹೌಸ್ ವೈಫ್ ಆಗಿರ್ತೀನಿ ಅಂತ ಮದುವೆ ಆದ್ಲು. ಅದೇ ರೀತಿ ಇರ್ಲಿ ಬಿಡಿ. ನಾನಿಲ್ದಿದ್ದಾಗ ಪತ್ರಿಕೆ ಜವಾಬ್ದಾರಿ ತಗೊಂಡ್ಲು ಅಂತ ಜೀವನ ಪರ್ಯಂತ ಅದೇ ಕೆಲಸ ಮಾಡ್ತೀನಿ ಅಂತಂದ್ರೆ ಮೂರ್ಖತನ ಆಗತ್ತೆ. ಓ, ನನ್ನನ್ನ ಮೂರ್ಖ ಅಂತೀಯ? ಕೆಲವು ತಿಂಗಳಿಂದ ನೀನ್ ಯಾರು ಅಂತ ನಿಂಗೆ ಗೊತ್ತಿರಲಿಲ್ಲ. ನನಗೆ ಪ್ರಪಂಚ ತೋರ್ಸಕ್ ಹೊರಟಿದೀಯ. ನಿನ್ನನ್ನು ಸುಮ್ಮನೆ ಬಿಡಲ್ಲ ನಾನು. ಆ ಮಗು ಲಿಟ್ರಲಿ ಬೀದಿಗೆ ಬಂದಿದೆ. ಅವಳು ಆಟೋದಲ್ಲಿ ಬಂದಾಗ ನನಗೆ ಹೊಟ್ಟೆ ಉರಿತು. ಆಂಟಾಸಿಡ್ ತಗೊಳ್ಳಿ, ಉರಿ ಕಮ್ಮಿ ಆಗುತ್ತೆ. ಅನಿರುದ್ಧ, ಮಾವ, ಯಾಕೆ ಕಾದಾಡ್ತಿದ್ದೀರಾ? ಯಾಕೆ ಹರಿ ಹಾಯ್ತಿದ್ದೀರಾ? ಸುಮ್ಮನೆ ಇರಿ. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಈಗ ಆಗ್ಬಾರ್ದು ಏನಾಗಿದೆ? ನೀವು ಬನ್ನಿ ಈ ಕಡೆ. ಅಲ್ಲ ಕುಸು, ಈ ಪಾಪಿಸ್ಟಿಬ್ರು ಸೇರ್ಕೊಂಡು ಪತ್ರಿಕೆಯಿಂದ ನಿನ್ನ ಹೊರಗೆ ಹಾಕಿದ್ದಾರೆ. ಅಲ್ಲಮ್ಮ, ಅವ್ರನ್ನ ಸುಮ್ಮನೆ ಬಿಡು ಅಂತಿಲ್ಲ. ಹೇಗೆ ಸಹಿಸ್ಕೋತೀಯ ಇದನ್ನ? ನೋಡು, ನಾನು ಸುಮ್ಮನೆ ಬಿಡಲ್ಲ. ಎಲ್ಲಿ ತನಕ ಹೋದ್ರೂ ಪರವಾಗಿಲ್ಲ, ನಿನ್ನ ಸಪೋರ್ಟ್ಗೆ ನಾನಿದ್ದೀನಿ. ಮಾವ, ಬಿಟ್ಬಿಡಿ ಈ ವಿಷಯ. ಅಲ್ಲ ಮಗು, ಈ ಮಟ್ಟಕ್ಕೆ ಅವಮಾನ ಮಾಡಿದಾರೆ ನಿಂಗೆ, ಬಿಡೋದಾ? ನೋ, ಅವರು ನನ್ನ ಮಕ್ಕಳು ಅಂತ ಕನ್ಸಿಷನ್ ತೋರಿಸೋದು ಬೇಕಾಗಿಲ್ಲ. ಚರಿತ್ರೆ ಸರಿಯಾಗಿಲ್ಲ ಅಂದ್ರೆ ಯಾರಾದರೂ ಸರಿನೇ, ಬುದ್ಧಿ ಕಲಿಸಲೇಬೇಕು. ಮಾವ, ಇವ್ರು ಏನು ಮಾಡಿದಾರೋ ಸರಿಯಾಗೇ ಮಾಡಿದ್ದಾರೆ. ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಅಲ್ಲಮ್ಮ, ಏನು ಸರಿಯಾಗಿ ಮಾಡಿದ್ದಾರೆ? ಜಾಣತನದಿಂದ ಪತ್ರಿಕೆ ಮರ್ಜ್ ಮಾಡ್ಕೊಂಡ್ರು, ನಿನ್ನನ್ನು ಆಚೆಗೆ ಹಾಕಿದ್ರು. ಇದೆಲ್ಲ ಪ್ರೀ ಪ್ಲಾನ್ಡ್ ಅವ್ರು ಮಾಡಿರೋದು. ನೀನು ನನ್ನ ಪತ್ರಿಕೆ ಬೆನ್ನೆಲುಬು. ನಿನ್ನ ಬರವಣಿಗೆಗೆ ಜನ ಕಾಯ್ತಾರೆ. ನಿನ್ನ ಅಡ್ಮಿನಿಸ್ಟ್ರೇಷನ್ನ ನಮ್ಮ ಸ್ಟಾಫ್ ಇಷ್ಟಪಡ್ತಾರೆ. ನಿನ್ನೆ ಹೇಗೆ ಆಚೆಗೆ ಹಾಕ್ತಾರೆ ಅವರು? ಮಾವ, ಆದಿತ್ಯ ನಾಪತ್ತೆ ಆಗೋದಕ್ಕಿಂತ ಮುಂಚೆ ನಾನು ಏನಾಗಿದ್ದೆ? ಮನೆಯಲ್ಲೇ ಇದ್ದೆ ಅಲ್ವಾ? ಈಗಲೂ ಹಾಗೆ ಇರ್ತೀನಿ ಬಿಡಿ. ಅಲ್ಲಮ್ಮ, ಇಷ್ಟೆಲ್ಲ ಅವಮಾನ ಮಾಡಿದರೆ ಹೇಗೆ ಸುಮ್ಮನೆ ಬಿಡ್ತೀಯ ನೀನು ಅವ್ರನ್ನ? ಮಾವ, ಹಾಗಂತ ನಾನು ನನ್ನ ಗಂಡನ ಜೊತೆ ಕಾದಾಡ್ಲಾ? ನೆವರ್. ನನಗೆ ಗೃಹಿಣಿಯಾಗಿರೋದಕ್ಕೆ ಇಷ್ಟ. ಆದಿತ್ಯ ಹೇಳಿದ ಹಾಗೆ ಜಾನು ಥರ ನಾನು ಮನೆಯಲ್ಲಿರೋದಕ್ಕೆ ಬಯಸ್ತೀನಿ. ನನಗೆ ಯಾಕೆ ಆಫೀಸ್ ಉಸಾಬ್ರಿ? ಆದಿತ್ಯ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ. ನನ್ನ ಕಾರ್ ವಾಪಸ್ ತಗೊಳ್ಳೋದ್ರಲ್ಲೂ ಏನೋ ಅರ್ಥ ಇರುತ್ತೆ. ನನಗೆ ಯಾವ ವಿಷಾದನೂ ಇಲ್ಲ. ನೀವ್ಯಾಕೆ ಅಪ್ಸೆಟ್ ಆಗ್ತೀರಾ? ಬನ್ನಿ, ರೆಸ್ಟ್ ತಗೊಳ್ಳಿ. ಬನ್ನಿ ಮಾವ, ಬನ್ನಿ.